ಭಗವಾನ್ ಮಹಾವೀರರ ಜೀವನ ಚರಿತ್ರೆ. ಸ್ಟೋರಿ ಆಫ್ ಲಾರ್ಡ್ ಮಹಾವೀರ. ಜಗತ್ತಿಗೆ ಶಾಂತಿ ಮತ್ತು ಅಹಿಂಸೆಯ ಸಂದೇಶ ಸಾರಿದ ಮಹಾನ್ ಚೇತನ ಜೈನ ಧರ್ಮದ 24ನೇ ತೀರ್ಥಂಕರರಾದ ಭಗವಾನ್ ವರ್ಧಮಾನ ಮಹಾವೀರರ ಬಗ್ಗೆ ಇಂದು ನಾವು ತಿಳಿಯೋಣ. ಒಬ್ಬ ರಾಜಕುಮಾರ ಹೇಗೆ ಸನ್ಯಾಸಿಯಾದ, ಅವರು ಜಗತ್ತಿಗೆ ನೀಡಿದ ಪಂಚಶೀಲ ತತ್ವಗಳೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ಮಹಾವೀರರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಸವಿಸ್ತಾರವಾಗಿ ನೋಡೋಣ. ಸುಮಾರು 2500 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 599ರಲ್ಲಿ ಬಿಹಾರದ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಮಹಾವೀರರು ಜನಿಸಿದರು. ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಲಾದೇವಿ. ಬಾಲ್ಯದಲ್ಲಿ ಇವರ ಹೆಸರು ವರ್ಧಮಾನ. ವರ್ಧಮಾನ ಎಂದರೆ ಬೆಳೆಯುವವನು ಎಂದರ್ಥ. ಬಾಲ್ಯದಿಂದಲೇ ಇವರು ಅತ್ಯಂತ ಧೈರ್ಯಶಾಲಿ ಮತ್ತು ದಯಾಳುವಾಗಿದ್ದರು. ಒಂದು ಬಾರಿ ಮದವೇರಿದ ಆನೆಯನ್ನು ಸಮಾಧಾನಪಡಿಸಿದ ಅವರ ಶೌರ್ಯ ಕಂಡು ಜನ ಅವರನ್ನು ಮಹಾವೀರ ಎಂದು ಕರೆದರು. ರಾಜ ವೈಭೋಗದಲ್ಲಿ ಬೆಳೆದರೂ ವರ್ಧಮಾನರಿಗೆ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ಜನನ, ಮರಣ ಮತ್ತು ದುಃಖದ ಮೂಲವನ್ನು ಹುಡುಕಲು ನಿರ್ಧರಿಸಿದರು. ತಮ್ಮ 30ನೇ ವಯಸ್ಸಿನಲ್ಲಿ ಹೆಂಡತಿ, ಮಗು ಮತ್ತು ರಾಜ್ಯವನ್ನೇ ತ್ಯಜಿಸಿ ಸನ್ಯಾಸ ದೀಕ್ಷೆ ಪಡೆದರು. ಸುಮಾರು 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು. ಈ ಅವಧಿಯಲ್ಲಿ ಅವರು ಮೌನ ವ್ರತ ಆಚರಿಸಿದರು, ಹಸಿವು ನೀರನ್ನು ಸಹಿಸಿದರು. ಅಂತಿಮವಾಗಿ ರುಜುಪಾಲಿಕಾ ನದಿಯ ದಂಡೆಯ ಮೇಲೆ ಅವರಿಗೆ ಜ್ಞಾನೋದಯವಾಯಿತು. ಅಲ್ಲಿಂದ ಅವರು ಜೀನ, ಅಂದರೆ ಇಂದ್ರಿಯಗಳನ್ನು ಗೆದ್ದವರು ಎಂದು ಪ್ರಖ್ಯಾತರಾದರು. ಮಹಾವೀರರು ಸಮಾಜಕ್ಕೆ ಪ್ರಮುಖವಾಗಿ 5 ತತ್ವಗಳನ್ನು ನೀಡಿದರು. ಅಹಿಂಸೆ, ಯಾವುದೇ ಜೀವಿಗೆ ನೋವುಂಟು ಮಾಡಬಾರದು. ಸತ್ಯ, ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು. ಆಸ್ತೇಯ, ಕಳ್ಳತನ ಮಾಡಬಾರದು. ಅಪರಿಗ್ರಹ, ಅತಿಯಾದ ಆಸ್ತಿ ಅಥವಾ ಸಂಪತ್ತನ್ನು ಸಂಗ್ರಹಿಸಬಾರದು. ಬ್ರಹ್ಮಚರ್ಯ, ಇಂದ್ರಿಯಗಳ ಮೇಲೆ ಹತೋಟಿ ಹೊಂದಿರಬೇಕು. ಮಹಾವೀರರು ತಮ್ಮ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣ, ಅಂದರೆ ಮೋಕ್ಷ ಹೊಂದಿದರು. ಅವರು ಹಾಕಿಕೊಟ್ಟ ಅಹಿಂಸೆಯ ಹಾದಿ ಇಂದಿಗೂ ಜಗತ್ತಿಗೆ ಅತ್ಯಂತ ಅವಶ್ಯಕವಾಗಿದೆ. ಬದುಕು ಮತ್ತು ಬದುಕಲು ಬಿಡು, ಲೀವ್ ಆ್ಯಂಡ್ ಲೆಟ್ ಲಿವ್ ಎಂಬುದು ಅವರ ಮೂಲ ಮಂತ್ರವಾಗಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮಹಾವೀರರ 5 ತತ್ವಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು? ಕಮೆಂಟ್ ಮಾಡಿ ತಿಳಿಸಿ.